ಇನ್ನು ವಯನಾಡಿನಿಂದ ರಾಹುಲ್ ಗಾಂಧಿ ಎರಡನೇ ಬಾರಿಗೆ ನಾಮಿನೇಷನ್ ಸಲ್ಲಿಸಿದರು. ಇದೆಲ್ಲದರ ಜೊತೆಗೆ ನಿನ್ನೆ ನಾವು ಯಾರ್ಯಾರು ಕೋಟಿ ವೀರರು ಅದರ ಬಗ್ಗೆ ವಿವರಗಳು ಕೊಟ್ಟಿದ್ವಿ. ಅದರ ಮುಂದುವರೆದ ಭಾಗ ಇದು. ಬಹುತೇಕರು ಕೋಟಿ ವೀರರೇ, ಆದರೆ ಅಲ್ಲೊಬ್ಬರು ಇಲ್ಲೊಬ್ಬರು ದೃಷ್ಟಿ ಚುಕ್ಕೆ ಇಟ್ಟಂಗೆ ಒಂದಷ್ಟು ಜನ ಸಾಲ ಸೋಲ ಮಾಡ್ಕೊಂಡಿರೋಂಥ ಅಭ್ಯರ್ಥಿಗಳು ಕೂಡ ಇದರ ಕಣದಲ್ಲಿ. ರಾಹುಲ್ ಗಾಂಧಿ ನಾಮಿನೇಷನ್ ಅಬ್ಬರದ ರೋಡ್ ಶೋ. ದಾರಿಯುದ್ದಕ್ಕೂ ಕಿಕ್ಕಿರಿದು ನಿಂತಿರೋ ಜನ, ಕೈಯಲ್ಲಿ ರಾಹುಲ್ ಗಾಂಧಿ ಭಾವಚಿತ್ರ ಇರೋ ಭಿತ್ತಿ ಪತ್ರ, ಕಾಂಗ್ರೆಸ್ಗೆ ಜೈಕಾರ. ರಾಹುಲ್ ಗಾಂಧಿ ಪರ ಕಹಳೆ. ಕೇರಳದ ವಯನಾಡಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಕ್ಷರಶಃ ಅಬ್ಬರಿಸಿದ್ರು. ನಾಮಿನೇಷನ್ ಸಲ್ಲಿಕೆಗೂ ಮುನ್ನ ರೋಡ್ ಶೋ ನಡೆಸಿದ್ರು. ಈ ರೋಡ್ ಶೋನಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಯ್ತು. ಇನ್ನು ರಾಹುಲ್ ಗಾಂಧಿ ರೋಡ್ ಶೋನಲ್ಲಿ ಸೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಟ್ರು. ಇದೇ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ವಯನಾಡಿನಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನೀವೆಲ್ಲ ನನ್ನ ಆಯ್ಕೆ ಮಾಡಿದವರಲ್ಲ, ಬದಲಿಗೆ ನೀವೆಲ್ಲ ನನ್ನ ಸಹೋದರ ಸಹೋದರಿಯರು ಇದ್ದಂತೆ ಅಂದ್ರು. It has been an honor for me to be your member of parliament. I don't treat you and think of you like an electorate. I treat you and think of you the same way I think of my little sister Priyanka over here. ಹೀಗೆ ಅಬ್ಬರದ ರ್ಯಾಲಿ ಬಳಿಕ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೂಡಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆ ಬಳಿಕ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ವಯನಾಡು ನನ್ನ ತವರು ಮನೆ ಇದ್ದಂತೆ ಅಂತ ಭಾವನಾತ್ಮಕ ಸಾಲುಗಳನ್ನ ಬರೆದಿದ್ರು. ಚುನಾವಣೆ ಅಖಾಡಕ್ಕಿಳಿದವರ ಆಸ್ತಿಪಾಸ್ತಿ ಬಹಿರಂಗ. ಶೋಭಾ ಕರಂದ್ಲಾಜೆ ಬಳಿ 1 ಕೆಜಿ ಚಿನ್ನದ ಬಿಸ್ಕೆಟ್. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶೋಭಾ ಕರಂದ್ಲಾಜೆಯ ಒಟ್ಟು ಆಸ್ತಿ 16 ಕೋಟಿಯಾಗಿದೆ. 9 ಕೋಟಿ 23 ಲಕ್ಷ ಮೌಲ್ಯದ ಚರಾಸ್ತಿ ಹೊಂದಿರುವ ಶೋಭಾ 6 ಕೋಟಿ 78 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಕೇಂದ್ರ ಸಚಿವೆಯಾದರೂ ಶೋಭಾ ಕರಂದ್ಲಾಜೆ 4 ಕೋಟಿ ಸಾಲ ಮಾಡಿಕೊಂಡಿದ್ದಾರೆ. ಆದರೆ 68 ಲಕ್ಷ ಮೌಲ್ಯದ 1 ಕೆಜಿ ಚಿನ್ನದ ಬಿಸ್ಕೆಟ್ಗಳು ಶೋಭಾ ಬಳಿ ಇವೆ. ಇನ್ನು ಶೋಭಾ ವಿರುದ್ಧ 4 ಮೊಕದ್ದಮೆಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಇದರಲ್ಲಿ 2 ಕ್ರಿಮಿನಲ್ ಕೇಸ್, 1 ಮಾನನಷ್ಟ ಮೊಕದ್ದಮೆಯೂ ಇದೆ. ಸುನಿಲ್ ಬೋಸ್ 3.53 ಕೋಟಿ ಚರಾಸ್ತಿ, 4.3 ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಒಟ್ಟು 7.84 ಕೋಟಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಕೋಟ್ಯಾಧೀಶ್ವರನಾದ್ರೂ ಸುನಿಲ್ ಬೋಸ್ ಬಳಿ ಸ್ವಂತ ಕಾರಿಲ್ಲ. 5.56 ಕೋಟಿ ಸಾಲ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಅವರ ಆಸ್ತಿ ವಿವರ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಪದ್ಮರಾಜ್ ತಮ್ಮ ಆಸ್ತಿಗಿಂತ ಸಾಲವೇ ಹೆಚ್ಚು ಅಂತ ಘೋಷಿಸಿಕೊಂಡಿದ್ದಾರೆ. 83 ಲಕ್ಷದ 10 ಸಾವಿರ ಮೌಲ್ಯದ ಸ್ಥಿರಾಸ್ತಿ ಇದ್ರೆ 64 ಲಕ್ಷದ 91 ಸಾವಿರ ಮೌಲ್ಯದ ಚರಾಸ್ತಿಯನ್ನ ಹೊಂದಿದ್ದಾರೆ. 1 ಕೋಟಿ 26 ಲಕ್ಷದ 50 ಸಾವಿರ ರೂಪಾಯಿ ಸಾಲ ತೋರಿಸಿಕೊಂಡಿದ್ದಾರೆ. ಪತ್ನಿ ಹೆಸರಲ್ಲಿ 1 ಕೋಟಿ 83 ಲಕ್ಷ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.